ನಿಮಗೆ ಗೊತ್ತಿರಲಿ, ಕಡ್ಡಾಯ ಶಿಕ್ಷಣದ ಹಕ್ಕು ಅತ್ಯಂತ ಮಹತ್ವಾಕಾಂಕ್ಷೆಯ ಕಾಯ್ದೆ. ಇದು ಶಿಕ್ಷಣದಿಂದ ವಂಚಿತರಾಗಿ ಬಡತನ ಕೂಪದಲ್ಲಿ ನರಳುತ್ತಿರುವವರ ಅದೆಷ್ಟೋ ಮಂದಿಯ ಬಾಳಿನ ಆಶಾಕಿರಣವೂ ಹೌದು. ಆದರೆ ನಮ್ಮ ಈ ಭ್ರಷ್ಟ ವ್ಯವಸ್ಥೆ ಆ ಆಸೆಯನ್ನ ಚಿಗುರಿನಲ್ಲೇ ಚಿವುಟಿ ಹಾಕ್ತಿದೆ. ಅದು ಹೇಗೆ ಅಂತ ವಿವರಿಸ್ತೀನಿ ಬನ್ನಿ. ಸಂಪೂರ್ಣ ಉಚಿತ ಶಿಕ್ಷಣ. ಕೇಂದ್ರ ಸರ್ಕಾರ 2010ರ ಏಪ್ರಿಲ್ನಲ್ಲಿ ಕಡ್ಡಾಯ ಶಿಕ್ಷಣ ಕಾಯ್ದೆ ಜಾರಿಗೆ ತಂದಿದೆ. ಈ ಕಾಯ್ದೆಯಡಿ ಶಿಕ್ಷಣ ಪಡೆಯೋ ಪ್ರತಿ ಮಗುವಿಗೆ ಸಂಪೂರ್ಣ ಉಚಿತ ಹಾಗೂ ಕಡ್ಡಾಯ ಶಿಕ್ಷಣ ನೀಡಬೇಕು. ಯಾವುದೇ ಕೇಂದ್ರ ಸರ್ಕಾರ ಶಾಲೆ, ICSE ಶಾಲೆಗಳಾಗಲಿ, CBSE ಶಾಲೆಗಳಾಗಲಿ ಅಥವಾ ಅನ್ಎಡೆಡ್ ಯಾವುದೇ ಪ್ರತಿಷ್ಠಿತ ಶಾಲೆಗಳಾಗಲಿ ಯಾವುದೇ ಫೀಸು ಕಟ್ಟಂಗಿಲ್ಲ ಮೇಡಮ್, ಕಟ್ಟಂಗಿಲ್ಲ. ನೀವು ಯಾವುದೇ ರೀತಿಯಾದ ಇನ್ಫ್ರಾಸ್ಟ್ರಕ್ಚರ್ ಇಟ್ಕೊಂಡಿದ್ರು ಸರಿ, ಯಾವುದೇ ಇಟ್ಕೊಂಡಿದ್ರು ಸರಿ ಮೇಡಮ್. ಯಾವ ಶಾಲೆಗಳಲ್ಲಿ ಉಚಿತ? RTE ಕಾಯ್ದೆಯ ಸೆಕ್ಷನ್ 12ರಲ್ಲಿ ಉಚಿತ ಕಡ್ಡಾಯ ಶಿಕ್ಷಣ ನೀಡಬೇಕಾದಂತ ಶಿಕ್ಷಣ ಸಂಸ್ಥೆಗಳ ಬಗ್ಗೆ ವಿವರ ಕೊಟ್ಟಿದೆ. ಸರ್ಕಾರಿ ಮತ್ತು ಏನು ಸ್ಥಳೀಯ ಸರ್ಕಾರದ ಶಾಲೆಗಳಿರ್ತವೆ, ಪುರಸಭೆ, ನಗರಸಭೆ, ಮಹಾನಗರ ಪಾಲಿಕೆ, ಅಲ್ಲಿ 100ಕ್ಕೆ 100 ಈ ಕಾಯ್ದೆ ಜಾರಿಗೆ ಬರುತ್ತೆ. ಅನುದಾನಿತ ಶಾಲೆಗಳೇನು ಬರ್ತವೆ, ಏಡೆಡ್ ಇನ್ಸ್ಟಿಟ್ಯೂಷನ್ನು, ಅವ್ರು ಎಷ್ಟು ಖರ್ಚು ಮಾಡ್ತಾರೆ ಆ ಶಾಲೆನವರು, ಮತ್ತು ಸರ್ಕಾರ ಅವ್ರಿಗೆ ಎಷ್ಟು ಅನುದಾನವನ್ನು ಕೊಡುತ್ತೆ. ಈಗ ಉದಾಹರಣೆಗೆ ಒಂದು ಶಾಲೆಗೆ 100 ರೂಪಾಯಿ ಖರ್ಚಾಗುತ್ತೆ, ಅವನ ಒಟ್ಟು ಖರ್ಚು ಎಲ್ಲ ಸ್ಯಾಲರೀಸ್ ಎಲ್ಲ ಸೇರಿಕೊಂಡು. ಸರ್ಕಾರ ಅವ್ರಿಗೆ 80 ರೂಪಾಯಿನ ಅನುದಾನವಾಗಿ ಕೊಡ್ತಿದೆ, 20 ರೂಪಾಯಿನ ಆ ಒಂದು ಆಡಳಿತ ಮಂಡಳಿ ಸಂಗ್ರಹಿಸುತ್ತೆ ಅಂತ ಇಟ್ಕೊಳ್ಳಿ. ಅಲ್ಲಿ 80% ಸೀಟ್ಗಳನ್ನು ಆ ಮಕ್ಕಳಿಗೆ ಮೀಸಲಿಡಬೇಕು. ಮೈನಾರಿಟಿ ಇನ್ಸ್ಟಿಟ್ಯೂಷನ್ಸನ್ನು ಬಿಟ್ಟರೆ ಇನ್ನು ಉಳಿದ ಎಲ್ಲ ಖಾಸಗಿ ಅನುದಾನ ರಹಿತ ಶಾಲೆಗಳಲ್ಲಿ ಈ ಕಾಯ್ದೆ 25% ಜಾರಿಯಾಗುತ್ತೆ. ಕರ್ನಾಟಕದ ಅಂಕಿಅಂಶಗಳ ಪ್ರಕಾರ 11,854 ರೂಪಾಯಿನ ನಾವು ಪ್ರತಿ ಮಗುವಿಗೆ ಖರ್ಚು ಮಾಡ್ತಿದ್ದೇವೆ. ಈ ಶುಲ್ಕವನ್ನು ಸರ್ಕಾರ ಅವರಿಗೆ ರಿಯಂಬರ್ಸ್ ಮಾಡುತ್ತೆ. ಉಚಿತ ಶಿಕ್ಷಣಕ್ಕೆ ಯಾರು ಅರ್ಹರು? ಯಾರ ವಾರ್ಷಿಕ ಆದಾಯ 3.5 ಲಕ್ಷಕ್ಕಿಂತ ಕಡಿಮೆ ಇದೆಯೋ ಅಂಥವರ ಮಕ್ಕಳು ನಮ್ಮ ರಾಜ್ಯದಲ್ಲಿ ಉಚಿತ ಹಾಗೂ ಕಡ್ಡಾಯ ಶಿಕ್ಷಣ ಪಡೆಯಲು ಅರ್ಹರು. ಆದರೆ ಈ ಎಲ್ಲಾ ನಿಯಮಗಳು ಬರೀ ಪುಸ್ತಕದಲ್ಲಿ ಉಳಿದುಕೊಂಡಿದೆ. ಖಾಸಗಿ ಶಾಲೆಗಳು ಈ ಕಾನೂನನ್ನ ಕಾಲಕಸ ಮಾಡುತ್ತಿವೆ. ರಾಜಾರೋಷವಾಗಿಯೇ ಫೀಸ್ ಕಲೆಕ್ಟ್ ಮಾಡುತ್ತಿವೆ. ವಾಸವಿ ಎಜುಕೇಶನ್ ಟ್ರಸ್ಟ್ ನಂಥ ಸಂಸ್ಥೆಗಳು ಯಾವ ಭಯವೂ ಇಲ್ಲದೆ ಬಿಲ್ ಕೊಟ್ರೆ, ಅಪೋಲೋ, ಕಿರಣ್, ಆರ್ಡನ್ ಮುಂತಾದ 100 ಶಾಲೆಗಳು ಈ ರೀತಿ ಖಾಲಿ ಪೇಪರ್ನಲ್ಲಿ ಸ್ಲಿಪ್ ಕೊಡ್ತವೆ. ಎಲ್ಲ ಖಾಸಗಿ ಶಾಲೆಗಳವರು ಒಂದೇ, ಅವರು ಒಂದೇ ಬೇಕಾಗಿರೋದು ದುಡ್ಡು ಮಾಡಬೇಕು, ಅಧಿಕಾರಿಗಳನ್ನು ಪರ್ಚೇಸ್ ಮಾಡಬೇಕು. 1 ರೂಪಾಯಿ ಸಹ ಯಾರಿಗೂ ಕನ್ಸೆಷನ್ ಕೊಟ್ಟಿಲ್ಲ. ಬಟ್ಟೆಯಿಂದ ಹಿಡ್ದು ಪುಸ್ತಕದಿಂದ ಹಿಡ್ದು ಎಲ್ಲ ಥರ ಹಣವನ್ನು ಅವರು ವಸೂಲಿ ಮಾಡಿದ್ದಾರೆ ಇವತ್ತು ಪೋಷಕರಿಂದ. ಮೊನ್ನೆ ಮಾಸ್ ಕಾರ್ಡು ಕೊಡಲ್ಲ, ನೀವು ಮಾಸ್ ಕಾರ್ಡು ಕೊಡೋದೇ ಇಲ್ಲ. ಈ ಕ್ರೇಮ್ಬ್ರಿಡ್ಜು ಬಲ್ಲ ತುಂಬ ದುಡ್ಡು, ಆಮೇಲೆ ಇದು ಆರಾಧನೆ ಸಕ್ಕ ದುಡ್ಡು ತಿಂತಾ ಇದ್ದಾರೆ. ಮಕ್ಕಳಿಗೆ 40,000 50,000 ಅಡ್ಮಿಷನ್ ಮಾಡಿದ್ರೆ ಹೆಂಗೆ ಮಾಡ್ತಾರೆ? ಮೊನ್ನೆ ಮಗುನ ಫೀಸ್ ಕಟ್ಟಿಲ್ಲ ಅಂದ್ಬಿಟ್ಟು ಸ್ಕೂಲ್ಗೆ ಬರಬೇಡ ಅಂತ ಹೇಳಿದ್ದಾರೆ. ಬೆಳಗ್ಗೆ ಅವ್ರು ಡ್ಯಾಡಿ ಹತ್ರ ನಾವು ಕೇಳಿದ್ರೆ ನಂತರ ಇವಾಗ ಇಲ್ಲ ಕಣೋ ಅಂತಂದರೆ ಇಲ್ಲ ಸ್ಕೂಲ್ಗೆ ಬರಬೇಡ ಅಂತಾರೆ. ತಗೊಂಡೋಗಿ 3,000 ಕಟ್ಬಿಟ್ಟು ಬಂದಿದ್ದಾರೆ. 3,000 ಕಟ್ಟಿದ್ದಕ್ಕೆ ಸ್ಕೂಲ್ ಒಳಗಡೆ ಸೇರಿಸ್ಕೊಳ್ತಾರೆ. ಖಾಸಗಿ ಶಾಲೆಗಳ ಧನದಾಹದಿಂದ ಇಂದಿಗೂ ಅದೆಷ್ಟೋ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಿದ್ದಾರೆ. ಇದಕ್ಕೆ ಈ ಮಗುವೇ ಸಾಕ್ಷಿ. ಫಸ್ಟು 3,700 ರೂಪಾಯಿ ಕಟ್ಟಬೇಕು ಅಂತ ಹೇಳಿದರು. ನಾನು ಸರಿ ಅಂತ ಹೇಳ್ಬಿಟ್ಟು 10,000 ತೊಗೊಂಡೋಗಿದ್ದೆ, ನನ್ನ ಚಿಕ್ಕ ಮಗುನ ಸೇರಿಸೋಣ ಅಂತ ಹೇಳ್ಬಿಟ್ಟು. ಅಲ್ಲೋದ್ಮೇಲೆ ಹೇಳಿದ್ರು 7,000 ರೂಪಾಯಿ ಕಟ್ಟಬೇಕು ಅಂತ ಹೇಳ್ಬಿಟ್ಟು ನಾನು 7,000 ರೂಪಾಯಿ ಕಟ್ಬಿಟ್ಟು ನನ್ನ ಮಗನ ಹಾಗೆ ವಾಪಸ್ ಕರ್ಕೊಂಡು ಬಂದೆ. ಹಾಗಾಗಿ ನನ್ನ ಮಗನ ಸ್ಕೂಲ್ ಇವಾಗ ನನ್ನ ಮಗನ ಸ್ಕೂಲ್ಗೆ ಕಳ್ಸೋಕ್ಕಾಗಿಲ್ಲ, ಮನೇಲಿ ಇಟ್ಕೊಂಡಿದ್ದೀನಿ. ಒಂದು ಮಗು ಸ್ಕೂಲ್ ಸೇರಿಸಿದ್ದೀನಿ. ಫೀಸ್ ಕಟ್ಟೋ ಬಗ್ಗೆ ಖಾಸಗಿ ಶಾಲೆಗಳ ಒಕ್ಕೂಟದ ಅಧ್ಯಕ್ಷರು ಏನಂತಾರೆ ಅಂತ ನೀವೇ ಕೇಳಿ. ಸರ್ಕಾರ ಭರಿಸ್ಬೇಕದು, ನಾವು ಬರ್ಸೋಕ್ಕಾಗಲ್ಲ. ಪ್ರೈವೇಟ್ ಖಾಸಗಿ ಶಾಲೆಯವ್ರು ಏನು ಮಾಡ್ಬೋದು? ಈಗ ನಾನು ಸ್ಕೂಲ್ ನಡೆಸ್ತಾ ಇದ್ದೀನಿ, ನೀವು 25% ಮಕ್ಳು ತಗೋಬೇಕು ಅಂತ ಹೇಳಿದ್ದೀರಿ, ನಾವು ತೊಗೋತೀವಿ. ಅವ್ರಿಗೆ ಎಜುಕೇಷನ್ ಕೊಡ್ತೀವಿ, ಅವ್ರಿಗೆ ಸಂಬಳ ನಾವು ಕೊಡ್ತೀವಿ ಅವ್ರನ್ನ ಟೀಚ್ ಮಾಡೋದಕ್ಕೆ. ನಾವು ಬುಕ್ಸನ್ನು ಬೇರೆ ಮಕ್ಳಿಗೆ ಕೊಟ್ಟರೆ ನಾವು ಕೊಡಬೇಕು, ಬುಕ್ಸ್ ಬೇರೆ ಮಕ್ಳಿಗೆ ನಾವು ಕೊಡೋಲ್ಲ. ನಮ್ಮ ಫೀಸ್ ಒಳಗೆ ಸೇರಿರೋದಿಲ್ಲ ಅದು. ಬುಕ್ಸ್ ಎಕ್ಸ್ಟ್ರಾ ಇರುತ್ತೆ, ಬಟ್ ಯೂನಿಫಾರ್ಮ್ ಎಕ್ಸ್ಟ್ರಾ ಇರುತ್ತೆ, ಟ್ರಾನ್ಸ್ಪೋರ್ಟ್ ಎಕ್ಸ್ಟ್ರಾ ಇರುತ್ತೆ. ನಾವು ಅದನ್ನೇನು ಮಾಡೋಕ್ಕಾಗುತ್ತೆ? ಇನ್ನೊಂದು ಗಮನಿಸಬೇಕಾದ ಪ್ರಮುಖ ವಿಚಾರ ಅಂದ್ರೆ ಎಷ್ಟೋ ಖಾಸಗಿ ಶಾಲೆಗಳು ಮಕ್ಕಳನ್ನ RTE ಅಡಿ ಸೇರಿಸಿಕೊಳ್ಳಲೇ ಇಲ್ಲ. ಕೆಲವು ಶಾಲೆಗಳಂತೂ ಮಕ್ಕಳ ಹಕ್ಕುಗಳ ಆಯೋಗ ಕಳಿಸಿರುವಂಥ ಸುತ್ತೋಲೆಗಾಗಲಿ ಅದರ ನೋಟಿಸ್ಗಾಗಲಿ BO ಅವರ ನೋಟಿಸ್ಗಾಗಲಿ ಕ್ಯಾರೆ ಅಂತಿಲ್ಲ. ಉದಾಹರಣೆಗೆ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಅಂತಿದೆ, ಇನ್ನೂ ಅದು ಒಬ್ಬ ಹುಡುಗನಿಗೆ ವಯಸ್ಸಾಗಿಲ್ಲ ಅಂತ ಹೇಳಿ ಅವನು ಎಲ್ಲ ಎಜುಕೇಷನ್ ಡಿಪಾರ್ಟ್ಮೆಂಟ್ ಎಲ್ಲ ಫೇವರ್ ಇದೆ, ಆ ಹುಡುಗನಿಗೆ ಕೊಡಲೇಬೇಕು ಅಂತ ಹೇಳಿದ್ರು ಅವನಿಗೆ ಕೊಟ್ಟಿಲ್ಲ.
ಇನ್ನೊಂದು ವಿದ್ಯಾವರ್ಧಕ ಶಾಲೆ, ಅಲ್ಲಿ ಕೂತ್ಕೊಳ್ಳೋಕ್ಕೆ ಜಾಗ ಇಲ್ಲ ಮಕ್ಕಳಿಗೆ ಅಂತೇಳಿ ಸುಮಾರು 30 ಜನ ಮಕ್ಕಳಿಗೆ ಇನ್ನೂ ಸೀಟ್ ಕೊಟ್ಟಿಲ್ಲ. ಆ ಪೋಷಕರೆಲ್ಲ ನಮ್ಮ ಮಕ್ಕಳಿಗೆ ಯಾವಾಗೋ ಸೀಟ್ ಸಿಗುತ್ತೆ ಅಂತ ಕಾಯ್ತಾ ಇದ್ದಾರೆ. ಸೊ ಈ ಶಾಲೆಗಳ ಬಗ್ಗೆ ಗಟ್ಟಿಯಾಗಿ ಒಂದು ಮಾತಾಡುವಂಥ ಧ್ವನಿ ನಮ್ಮ ಅಧಿಕಾರಿಗಳಲ್ಲಿ ಇಲ್ವಲ್ಲ. ಈ ರೀತಿ ಬಡ ಮಕ್ಕಳಿಗೆ ವಂಚಿಸಿದ್ರಿಂದ ಈ ಬಾರಿ ರಾಜ್ಯದಲ್ಲಿ 35,000 RTE ಸೀಟುಗಳು ಉಳಿಕೆಯಾಗಿವೆ. ಎಂಥ ಅನ್ಯಾಯ ನೋಡಿ. ಯಾವತ್ತು ಈ ದೇಶದ ಮೂಲಭೂತ ವ್ಯವಸ್ಥೆಯಲ್ಲಿ ಬದಲಾವಣೆ ಅಭಿವೃದ್ಧಿ ಆಗಬೇಕಾದ್ರೆ ಈ ದೇಶದಿಂದ ಇವತ್ತಿರೋ ವಾತಾವರಣ ವ್ಯವಸ್ಥೆ ಪ್ರಕಾರ ಈ ದೇಶದಿಂದ ಶಿಕ್ಷಣ ಅಭಿವೃದ್ಧಿ ಆಗಲ್ಲ. ಶಿಕ್ಷಣದಿಂದ ಈ ದೇಶ ಅಭಿವೃದ್ಧಿ ಆಗುತ್ತೆ ಅನ್ನೋದು ಖಡಾಖಂಡಿತ, ಇದು ಸತ್ಯವಾದಂಥ ಮಾತು.